ವೆಲ್ಕಮ್ ಟು ಲಕ್ಷ್ಮೀಸ್ ಮೀಡಿಯಾ. ಇವತ್ತು ನಾವು ಮನೆಯಲ್ಲೇ ಮಲ್ಲಿಗೆ ಗಿಡ ಮತ್ತು ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿ ಬೆಳೆಸುವುದು ಅಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈಗ ನಾವು ಲಟ್ಟಣಿಗೆಯ ಸಹಾಯದಿಂದ 2 ಭಾಗವನ್ನಾಗಿ ಮಾಡಬೇಕು. ನೋಡಿ, ಇದನ್ನು ಈ ರೀತಿಯಾಗಿ ಲಾಟಬೇಕು. ಅದು 2 ಪೀಸ್ ಆಗಬೇಕು ಕೊತ್ತಂಬರಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಕೊತ್ತಂಬರಿ ಬೀಜ ಪೀಸ್ ಆಗಿದೆ. ಈ ರೀತಿಯಾಗಿದ್ದು ಭಾಗ ಆಗಬೇಕು. ಈಗ ಮಲ್ಲಿಗೆ ಗಿಡವನ್ನು ಯಾವ ರೀತಿಯಾಗಿ ನೆಡುವುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 2 ಮಣ್ಣಿನ ಪಾಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹೊಯ್ಗೆಯನ್ನು ಹಾಕ್ತಾ ಇದ್ದೇನೆ ಎರಡಕ್ಕೂ ಕೂಡ. ಆಮೇಲೆ ಮಣ್ಣನ್ನು ಹಾಕಬೇಕು. ನೀವೊಂದು ವೇಳೆ ಪ್ಲಾಸ್ಟಿಕ್ ಪಾಟಲ್ಲಿ ಮಾಡೋದಾದರೆ ಕೆಲವೊಂದು ಪಾಟ್ಗಳಲ್ಲಿ ಹೋಲ್ ಇರೋದಿಲ್ಲ, ಕೆಳಗಡೆ ನೀವೇ ಹೋಲ್ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ನೀರೆಲ್ಲ ಸ್ಟಾಕ್ ಆಗ್ತದೆ. ಅದಕ್ಕೋಸ್ಕರ ನೀರೆಲ್ಲ ಹಾಗೆ ಸ್ಟಾಕ್ ಆದರೆ ಗಿಡ ಕೂಡ ಆಮೇಲೆ ಸತ್ತೋಗ್ತದೆ. ಇಲ್ಲಿ ನಾನು ಕೊತ್ತಂಬರಿ ಬೀಜ ಹಾಕಲಿಕ್ಕೂ ಕೂಡ ಸೇಮ್ ಒಂದು ಪ್ಲಾಸ್ಟಿಕ್ ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಹೊಯ್ಗೆ ಹಾಕಿ ಆಮೇಲೆ ಮಣ್ಣು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಗೊಬ್ಬರವನ್ನು ಹಾಕಬೇಕು. ನಾವಿಲ್ಲಿ ದನದ ಗೊಬ್ಬರವನ್ನು ಹಾಕಿದ್ದೇವೆ. ಈಗ ಪ್ಲಾಸ್ಟಿಕ್ ಪಾಟ್ಗೂ ಕೂಡ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಈಗ ನೋಡಿ, ಮಲ್ಲಿಗೆ ಗಿಡವನ್ನು ನೆಟ್ಟಿದ್ದೇವೆ. ಈಗ ಕೊತ್ತಂಬರಿ ಬೀಜವನ್ನು ಈ ಪ್ಲಾಸ್ಟಿಕ್ ಪಾಟ್ಗೆ ಹಾಕ್ತಾ ಇದ್ದೇನೆ. ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದರ ಮೇಲೆ ಸ್ವಲ್ಪ ಸ್ವಲ್ಪವೇ ಮಣ್ಣನ್ನು ಹಾಕಬೇಕು. ಮಲ್ಲಿಗೆ ಗಿಡಕ್ಕೂ ಕೂಡ ಹಾಗೆಯೇ ಸ್ವಲ್ಪ ಮೇಲೆ ಮಣ್ಣನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು, ಮಲ್ಲಿಗೆ ಗಿಡಕ್ಕೂ ಹಾಗೆ ಕೊತ್ತಂಬರಿ ಬೀಜಕ್ಕೂ ಕೂಡ. ಕೊತ್ತಂಬರಿ ಬೀಜ 10-15 ದಿನಗಳ ನಡುವಲ್ಲಿ ಅದು ಸ್ವಲ್ಪವೇ ಚಿಗುರು ಬಂದಿರ್ತದೆ. ನಿಮಗೆ ಅದರ ಪ್ರೋಗ್ರೆಸ್ ಗೊತ್ತಾಗ್ತದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ
ಮಲ್ಲಿಗೆ ಗಿಡವನ್ನು ನೆಡುವುದು ಹಾಗೆ ಮನೆಯಲ್ಲೇ ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.